ಈಗ ಆಯಾಸ ಆಗಿರೋದ್ರಿಂದ ಎಷ್ಟು ನಡೆದ್ರೂ ಕೂಡ ದಾರಿ ಸವಿತಾ ಇಲ್ಲ. ಇದೊಂದು ದಾರಿಯಲ್ಲಿ ದೊಡ್ಡ ಪ್ರಪಾತ ಸಿಗುತ್ತೆ, ಸಾವಿರಾರು ಅಡಿಗಳ ಕಂದರ. ಇವಾಗ ಬಹಳಷ್ಟು ಎತ್ತರದಲ್ಲಿದ್ದೀವಿ ನಾವು. ಪಕ್ಕದಲ್ಲಿ ಒಂದು ಫ್ರೂಟ್ ಸ್ಟಾಲ್ ಇದೆ, ಚಳಿನೂ ಇದೆ. ಆದರೆ ತುಂಬ ಆಯಾಸ ಆಗಿರೋದ್ರಿಂದ ಹಣ್ಣು ತಿನ್ನುವಂತನೂ ಅನಿಸುತ್ತೆ. ಇಲ್ಲಿ ಭಾಳ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. 100 ರೂಪಾಯಿ ಒಂದು ಪ್ಲೇಟು. ಗಣೇಶ್ ಜಿಯವರ ಮಂದಿರಕ್ಕೆ ಬಂದು ತಲುಪಿದ್ವಿ. ನಮ್ಮಂಥವ್ರಿಗೆ ಸುಸ್ತು ಅಂತ ಹೇಳಿದ್ರೆ ಇಲ್ಲಿ ಯುವಕರೆಲ್ಲರೂ ಕೂಡ ಸುಸ್ತಾಗಿ ಕೂತ್ಬಿಟ್ಟಿದ್ದಾರೆ. ಯಾರಿಗೆ ಆದರೂ ಕೂಡ ಹೈಟಿಗೆ ಬಂದಾಗ ಆಯಾಸ ಅನಿಸ್ಬಿಡುತ್ತೆ. ಮಂದಿರದ ಶಿಖರ ಕಾಣಿಸ್ತಾ ಇದೆ, ಆದರೂ ಅಲ್ಲಿಗೆ ತಲುಪೋದಕ್ಕೆ ಇನ್ನೂ 1 ಗಂಟೆ ಬೇಕು ಅನಿಸುತ್ತೆ. ಅಂತೂ ಕೊನೆಗೂ ತುಂಗನಾಥಜಿಯವರ ಎದುರು ಬಂದು ತಲುಪಿದ್ವಿ. ಈಗ ದಾರಿ 4.5 ಕಿಲೋಮೀಟ್ರ್ ಅಲ್ಲ, ಸ್ವಲ್ಪ ಜಾಸ್ತಿ 7-8 ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ. ಸ್ವಲ್ಪ ಲಾಂಗ್ ಮಾಡಿದ್ದಾರೆ, ಈಸಿ ಮಾಡಿದ್ದಾರೆ.